ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜ್ಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಹಸ್ರಾಕ್ಷಾಯ ನಮಃ. ಮಹಾನ್ನ ಉಗ್ರ ಆಭಿಸ್ಪೃಧೋ ಮಿಥತಿರರಿಷ್ಯನ್ನ ಮಿತ್ರಸ್ಯ ವ್ಯಥಯಾ ಮನ್ಯುಮಿಂದ್ರ ಆಭಿರ್ವಿಶ್ವಾ ಅಭಿಯುಜಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರ ನಾವು ನೋಡ್ತಿದ್ದೀವಿ. ಅದರ 232ನೇ ನಾಮ ಸಹಸ್ರಾಕ್ಷ ಅನ್ನೋದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇವೆರಡನ್ನೂ ನಾವು ನೋಡ್ತಾ ಇದ್ದೇವೆ. ಇದೆಲ್ಲವೂ 232 ಅನ್ನೋ ಸಂಖ್ಯೆ ಏನಿದೆ, ಇದು ರಘುನಾಥ ಸ್ವಾಮಿಗಳ ದೃಷ್ಟಿಕೋನ. ಬೇರೆ ಬೇರೆಯವರ ದೃಷ್ಟಿಕೋನದಲ್ಲಿ ಇದು ಬೇರೆ ಬೇರೆ ಸಂಖ್ಯೆನೇ ಆಗ್ತದೆ. ಈ ಬೃಹತಿ ಮಂತ್ರಕ್ಕೆ ಮೂಲವಾದ ಮಂತ್ರ ಏನಿದೆ, 6ನೇ ಮಂಡಲದಲ್ಲಿ 25ನೇ ಸೂಕ್ತದಲ್ಲಿ 1 ಮತ್ತು 2ನೇ ಮಂತ್ರ, ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಅದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಮೂಲ ಮಂತ್ರಕ್ಕೆ ಅರ್ಥ ಹೇಳೋದು ನೋಡಿ ಆದಮೇಲೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡಿ ಮುಗಿಸಿದ್ದೀವಿ. ಅದೆಲ್ಲ ಆದ ಬಳಿಕ ಈ ಒಂದು ಮಂತ್ರಕ್ಕೆ, ಸಂಪಾದಿತವಾದ ಮಂತ್ರಕ್ಕೆ ನಾನೇನು ಅರ್ಥ ಹೇಳುವನಿದ್ದೇನೆ ಅನ್ನೋದನ್ನು ಕೂಡ ನೋಡಿ ಆಗಿದೆ. ಅದೇ ಅರ್ಥವನ್ನ ಇನ್ನೊಂದು ಬಾರಿ, ಆ ಅರ್ಥವನ್ನು ಭಾವಾರ್ಥವನ್ನು ಇನ್ನೊಂದು ಬಾರಿ ನೋಡಿ ಮುಂದೆ ಸಹಸ್ರಾಕ್ಷ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರದ ಉಲ್ಲೇಖಗಳು, ಬೇರೆ ಬೇರೆ ಕಡೆ ಹೇಗೆ ಉಲ್ಲೇಖಗಳು ಬಂದಿವೆ, ಸಹಸ್ರಾಕ್ಷ ಅನ್ನೋ ಶಬ್ದಕ್ಕೆ ಮತ್ತೇನು ಅರ್ಥಗಳಾಗಬಹುದು, ಶಂಕರಾಚಾರ್ಯರು, ಪರಾಶರ ಭಟ್ಟರು, ಸತ್ಯಸಂಧ ಸ್ವಾಮಿಗಳು ಮೊದಲಾದವರೆಲ್ಲ ಏನು ಅರ್ಥಗಳನ್ನು ಹೇಳ್ತಾರೆ ಅಂತನ್ನೋದನ್ನೆಲ್ಲ ಈಗ ಈ ಭಾಗದಲ್ಲಿ ನೋಡೋಣ. ಉಗ್ರ ಭಗವಂತನಿಗಿದು ಸಂಬೋಧನೆ. ಉಗ್ರನಾದ ಶತ್ರುಭಯಂಕರನಾದ ಪರಮೇಶ್ವರನಾದ ಇಂದ್ರನೇ, ಮಹಾನ್ ಪೂಜ್ಯನಾದಂತಹ ನೀನು, ತ್ವಂ ಆಭಿಹಿ, ಆಭಿಹಿ ಅಂದ್ರೆ ಈ, ಅದಕ್ಕೆ ಆಭಿಹಿ ಅಂದ್ರೆ ಗತಿಬಿಹಿ. ಆಭಿಹಿ ಅನ್ನೋ ಶಬ್ದದಿಂದ ನಾನು ಊತಿಬಿಹಿ ಅನ್ನೋದನ್ನ ಇಟ್ಕೊಂಡಿರೋದನ್ನು ಗಮನಿಸಬೇಕು. ಹಿಂದಿನ ದಿವಸವೂ ಅದನ್ನು ಹೇಳಿದ್ದೆ. ಆಭಿಹಿ ಅನ್ನೋದಕ್ಕೆ ಸ್ತೋತ್ರ ಹೀಗೆಲ್ಲ ಅರ್ಥ ಇಟ್ಕೊಳ್ಳೋಕ್ಕಿಂತ ಊತಿ ಅಂತ ಹಿಂದೆ ಅರ್ಥ ಬಂದಿದೆ, ಅದನ್ನೇ ಇಟ್ಕೊಳ್ಳುವುದೇ ಒಳ್ಳೆಯದು. ಹಾಗಾದ್ರೆ ಸ್ತೋತ್ರ ಅಂದ್ರೆ ಏನು, ಊತಿ ಅಂದ್ರೆ ಏನು? ಊತಿ ಅಂದ್ರೆ ಭಗವಂತನ ಲೀಲೆ. ಅದು ಭಾಗವತದಲ್ಲಿ ಬಂದಿದೆ. ವಿಧಾತು ಅವೈತಿ ಜಂತು ಕುಮನೀಶ ಊತಿಂ ಅಂತ. ದುರ್ಬುದ್ಧಿಯವನಾದ ಈ ಮನುಷ್ಯ ಆ ಭಗವಂತನ ಲೀಲೆಯನ್ನ ಏನು ಅರ್ಥ ಮಾಡ್ಕೋತಾನೆ, ಇವನಿಗದು ಏನು ಅರ್ಥ ಆಗ್ತದೆ ಅಂತ, ಹೀಗಾದರ ತಾತ್ಪರ್ಯ. ಆದ್ರಿಂದ ಊತಿ ಅಂದ್ರೆ ಲೀಲೆ ಅಥವಾ ಮಹಿಮೆ. ಆ ಮಹಿಮೆಯಿಂದ ಸ್ಪೃಧ ಶತ್ರು ಸೈನ್ಯಗಳು, ಅವುಗಳನ್ನು ಮಣಿಸ್ಲಿಕ್ಕೆ ಹೊರಟಿರುವ ನಮ್ಮನ್ನು ನೀನು ಅರಿಷ್ಯನ್, ಯಾವುದೇ ರೀತಿಯಾದ ತೊಂದರೆಗೀಡು ಮಾಡದೆ, ನಮಗೆ ಯಾವುದೇ ರೀತಿಯಾದ ವಿಘ್ನ ತರದೆ, ಹೀಗದರ ತಾತ್ಪರ್ಯ. ನಮಗೆ ಯಾವುದೇ ರೀತಿಯಾದ ವಿಘ್ನ ತರಬೇಡ. ಹಾಗೆ ಆ ಶತ್ರುಗಳ ಮನ್ಯು ಅಂದ್ರೆ ಸಿಟ್ಟು ಅಂತ ಎಲ್ಲರೂ ಅರ್ಥ ಬರೆದಿದ್ದಾರೆ. ಸಿಟ್ಟು ಅಲ್ಲ, ಸಿಟ್ಟು ಮಾತ್ರ ಅಲ್ಲ, ಯುದ್ಧದ ಪ್ರಯತ್ನ, ಅವನ ಆರ್ಭಟ, ಅದನ್ನು ನಾಶ ಮಾಡುವ. ವ್ಯಥಯ ಅಂತ ದೀರ್ಘ ಇದೆ ಮೂಲ ಮಂತ್ರದಲ್ಲಿ, ಅದಕ್ಕೆ ವ್ಯಥಯ ನಾಶಪಡಿಸುವಂತ ಅರ್ಥ. ಚೆನ್ನಾಗಿ ನಾಶಪಡಿಸುವ ಅನ್ನೋ ಕಾರಣದಿಂದಾಗಿ ದೀರ್ಘ ಬಂದಿದೆ ಅಷ್ಟೆ. ಹೀಗೆ ನೀನು ನಮ್ಮೆಲ್ಲರನ್ನು ಕೂಡ ಈ ಶತ್ರುಗಳೆಲ್ಲರನ್ನು ಚೆನ್ನಾಗಿ ನಾಶಪಡಿಸು. ಅದಲ್ಲದೆ ಆಬಿಹಿ ಊತಿಬಿಹಿ, ಇವೇ ಲೀಲೆಗಳಿಂದ ಸರ್ವಾಹ, ವಿಶ್ವಾಹ ಅಂದ್ರೆ ಸರ್ವಾಹ, ಎಲ್ಲ ಅಭಿಯುಜಃ ಶತ್ರು ಸೈನ್ಯಗಳನ್ನು ವ್ಯಥಯ ನಾಶ ಮಾಡು ಅಂತಿಷ್ಟ ಅರ್ಥ ಹೇಳಿದ್ದೇನೆ. ಸಹಸ್ರಾಕ್ಷ ಅಂದ್ರೆ, ಸಹಸ್ರ ಅಂದ್ರೆ ಸಾವಿರಾರು ಸಂಖ್ಯೆಯ, ಅಕ್ಷರು ಅಂದ್ರೆ ಶತ್ರುಗಳು, ಅವರನ್ನ
ನೀನು ಆ ಕ್ಷಣೋತಿ ನಾಶ ಮಾಡ್ತಿ, ಅದರಿಂದ ಸಹಸ್ರಾಕ್ಷ. ಹೀಗೆ ಸಾವಿರಾರು ಸಂಖ್ಯೆಯ ಶತ್ರುಗಳನ್ನು ನಾಶ ಮಾಡ್ತಿ ಅಂತೇನು ಅಲ್ಲಿ ಮಂತ್ರ ಇದೆ. ಆ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮ ಇದೆ. ಆ ನಾಮದ ಅರ್ಥವನ್ನೇ ಈ ಬೃಹತಿ ಮಂತ್ರ ಕೂಡ ಹೇಳ್ತದೆ. ವಿಶ್ವಾಹ ಅಭಿಯುಜ ವ್ಯಥಯ, ಎಲ್ಲ ಶತ್ರುಗಳನ್ನು ಕೂಡ ವಿಶ್ವಾಹ ಎಲ್ಲ, ಅಭಿಯುಜ ಶತ್ರುಗಳನ್ನು ಕೂಡ ವ್ಯಥಯ ನಾಶ ಮಾಡುವಂತ ಈ ಶಬ್ದದಿಂದ. ಭಗವಂತನೇ ನೀನು ಅರಿಭಯಂಕರನಾಗಿದ್ದಿ, ಮತ್ತೆ ಪರಮೇಶ್ವರನು ಕೂಡ ಆಗಿದ್ದಿ. ಶತ್ರುಗಳನ್ನು ನಾವೀಗ ಎದುರಿಸ್ಲಿಕ್ಕೆ ಹೊರಟಿದ್ದೇವೆ, ನಮಗೆ ಯಾವುದೇ ರೀತಿಯಾದ ವಿಘ್ನ ಬರದೇ ಇರಲಿ. ಶತ್ರುಗಳ ಯುದ್ಧ ಪ್ರಯತ್ನಕ್ಕೆ ಹಿನ್ನಡೆಯಾಗಿ ಅವರೇ ದೂರ ಸರಿಯುವಂತಾಗಲಿ. ನಿನ್ನ ಊತಿ ಅಂದರೆ ಮಹಿಮೆ ಅಥವಾ ಲೀಲೆಯಿಂದ ಈ ಎಲ್ಲ ಕೆಲಸಗಳನ್ನು ನೀನು ಮಾಡಬೇಕು. ಅದೂ ಅಲ್ಲದೆ ನಿನ್ನ ಆ ಲೀಲೆಯಿಂದಲೇ ನಮ್ಮ ಒಳ ಹೊರಗಿನ ಎಲ್ಲ ಶತ್ರುಗಳು ಕೂಡ ನಷ್ಟರಾಗಿ ಹೋಗಬೇಕು ಅಂತ ಅದರ ತಾತ್ಪರ್ಯ ಇದೆ. ಇನ್ನು ಮುಂದೆ ಈ ಸಹಸ್ರಾಕ್ಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳು. ಯಾಕಂದರೆ ಸಹಸ್ರಾಕ್ಷ ಎಂಬ ಶಬ್ದಕ್ಕೆ ಸಾವಿರಾರು ಕಣ್ಗಳಿದ್ದವನು, ಸಾವಿರಾರು ಇಂದ್ರಿಯಗಳಿದ್ದವನು ಅಂತೆಲ್ಲ ಅರ್ಥ ಆಗ್ತದಲ್ಲ. ಆದ್ದರಿಂದ ಆ ಅರ್ಥವನ್ನು ಕೂಡ ನಾವೀಗ ನೋಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳನ್ನು ನೋಡ್ಬೇಕಷ್ಟೆ. ಭಾಗವತ, ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲೇ ಆ ಭಗವಂತನ ವಿಶಿಷ್ಟವಾದ ರೂಪಗಳು, ಭಗವದ್ಗೀತೆಯಲ್ಲಿ ವಿಶೇಷತಃ ವಿಶ್ವರೂಪಾಧ್ಯಾಯ ಇತ್ಯಾದಿ ಕಡೆಗಳಲ್ಲಿ ಅನೇಕ ರೂಪಗಳುಳ್ಳವನು, ಅನೇಕ ಆಯುಧಗಳುಳ್ಳವನು, ಮತ್ತು ಅನೇಕ ಇಂದ್ರಿಯಗಳುಳ್ಳವನು, ಹೀಗೆಲ್ಲ ಅವನ ವರ್ಣನ ಇದ್ದೇ ಇದೆ. ಸಾವಿರಾರು ಕಣ್ಗಳುಳ್ಳವನು, ಇದು ಮೂಲಭೂತವಾದ ಅರ್ಥ. ಸಹಸ್ರ ಅಂದರೆ ಅಮಿತ ಅಂತ ಅರ್ಥ. ಸಹಸ್ರಂ ಅಮಿತಾನಿ ಅಕ್ಷಾಣಿ, ಕೇವಲ ಕಣ್ಗಳಲ್ಲ, ಈ ಒಟ್ಟಾರೆ ಇಂದ್ರಿಯಗಳೇ ಆತನಿಗೆ ಅಮಿತ ಆಗಿವೆ ಅಂತ ಅದರ ತಾತ್ಪರ್ಯ. ಎಲ್ಲ ಇಂದ್ರಿಯಗಳ ಸಾಮರ್ಥ್ಯವನ್ನು ಒಳಗೊಂಡಂತಹ ಇಂದ್ರಿಯಗಳುಳ್ಳವನು, ಅದೊಂದು ಅರ್ಥ. ಕಣ್ಣು ಮೂಗು ಮಾಡುವ ಕೆಲಸವನ್ನು ಮಾಡಬಲ್ಲದು, ಮೂಗು ಕಣ್ಣು ಮಾಡುವಂಥ ಕೆಲಸವನ್ನು ಮಾಡಬಲ್ಲದು. ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಎಲ್ಲ ಕೆಲಸಗಳನ್ನು ಕೂಡ ಮಾಡಿ ತೋರಿಸ್ತವೆ, ಅದು ತಾತ್ಪರ್ಯ. ಅದು ಸಹ ಅಂದ್ರೆ ಜೊತೆಗೆ, ಜೊತೆಗೆ ಅಂದ್ರೆ ಏನರ್ಥ? ಸಕಲೇಂದ್ರಿಯಗಳ ಸಾಮರ್ಥ್ಯದ ಜೊತೆಗೆ. ಸಹಸ್ರಾಣಿ ಸರಂತಿ ಅಂದ್ರೆ ಈ ಭಗವಂತನ ಜೊತೆಗಿವೆ ಈ ಇಂದ್ರಿಯಗಳು, ಆದ್ರಿಂದ ಅದಕ್ಕೆ ಸಹಸ್ರ ಅಂತ ಅದರ ಅರ್ಥ. ಸರ್ವತಃ ಪಾಣಿಪಾದಂ ತತ ಸರ್ವತೋಕ್ಷಿ ಶಿರೋರುಹಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ ಅಂತ ಗೀತೆಯ ಒಂದು ಶ್ಲೋಕ ಇದು. ವಿಶ್ವರೂಪಾಧ್ಯಾಯದಲ್ಲಿ ಬಂದಿರೋ ಶ್ಲೋಕ ಇದ್ದಿರಬೇಕು. ಎಲ್ಲ ಕಡೆ ನಿನ್ನ ಕಾಲುಗಳಿವೆ, ಕೈಗಳಿವೆ, ಎಲ್ಲ ಕಡೆ ನಿನ್ನ ಕಣ್ಗಳಿವೆ, ತಲೆಗಳಿವೆ, ಎಲ್ಲ ಕಡೆ ನಿನ್ನ ಕಿವಿಗಳೂ ಇವೆ. ಹೀಗೆ ಸರ್ವವನ್ನು ಆವರಿಸಿ ನೀನು ನಿಂತ್ಕೊಂಡಿದ್ದೀಯ ಅಂತ ಅದರ ತಾತ್ಪರ್ಯ. ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ಎಲ್ಲ ಕೈ ಮೊದಲಾದ ಇಂದ್ರಿಯಗಳೇನಿವೆ, ಆ ಕೈ ಮೊದಲಾದ ಎಲ್ಲ ಇಂದ್ರಿಯಗಳ ಶಕ್ತಿಯೂ ಕೂಡ ಆತನ ಎಲ್ಲ ಇಂದ್ರಿಯಗಳಿಗೂ ಇವೆ. ಇದು ಅದರ ತಾತ್ಪರ್ಯ. ನಮ್ಮದಾದರೆ ಯಾವುದೋ ಒಂದು ಇಂದ್ರಿಯ ಒಂದು ಕೆಲಸವನ್ನು ಮಾತ್ರ ಮಾಡೀತೆ ಹೊರತು ಎಲ್ಲ ಕೆಲಸವನ್ನು ಕೂಡ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಭಗವಂತನ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸವನ್ನು ಮಾಡಬಲ್ಲವು, ಅದು ಅವನದೊಂದು ವೈಶಿಷ್ಟ್ಯ. ಸಹಸ್ರಾಕ್ಷ ಎಂಬ ಶಬ್ದವೇ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನೇ ಹೇಳ್ತದೆ. ಸಹಸ್ರ ಅಂದರೆ ಲಕ್ಷ್ಮೀದೇವಿ ಆಕಾರಾಂತವಾಗಿ ಪ್ರಯೋಗ ಮಾಡಿದರೆ. ಭಗವತ ಸಹೈವ ಸರತಿ ಇತಿ ಸಹಸ್ರ, ಯಾವತ್ತೂ ಕೂಡ ಆತನ ಜೊತೆಗೇ ಇರ್ತಾಳೆ, ಭಗವಂತನ ಜೊತೆಗೇ ಇರ್ತಾಳೆ. ಆದ್ದರಿಂದ ಅವಳು ಸಹಸ್ರ. ಅವಳ ಜೊತೆಗೆ ಆ ಕ್ಷಣೋತಿ ಅಕ್ಷು ವ್ಯಾಪ್ತವಂತ ಧಾತು, ಆ ಧಾತುವಿಗೆ ಅನುಸಾರವಾಗಿ ಲಕ್ಷ್ಮೀದೇವಿ ಜೊತೆಗೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇರುವವನು. ನಮಗಿದು ಸಮನಾಚ ಅಸತ್ಯುಪಕ್ರಮಾದ ಅದೋಷಾತ್ ಅನ್ನೋ ಸೂತ್ರದಲ್ಲಿ ಗೊತ್ತಿದೆ.
ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಉಭಯೋರಪ್ಯಬದ್ಧತ್ವಂ ತದಬಂಧ ಪರಾತ್ಮನಃ ಅಂತ ಬಂದಿದೆ. ದೇಶತಃ ಮತ್ತು ಕಾಲತಃ ಭಗವಂತನಿಗೆ ಈ ಲಕ್ಷ್ಮೀದೇವಿ ಸಮಾನಳಾಗಿದ್ದಾಳೆ. ಇವರಿಬ್ಬರು ಕೂಡ ಯಾವತ್ತೂ ನಿತ್ಯವಾದ ಯೋಗವುಳ್ಳವರು ಅಂತ ಭಾಗವತ ತಾತ್ಪರ್ಯ ಕೂಡ ಇನ್ನೊಂದು ಕಡೆ ಹೇಳ್ತದೆ. ದೇಶತಃ ಕಾಲತಶ್ಚೈವ ಸಮಾವ್ಯಾಪ್ತ ವಜಾ ಉಭೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪುರುಷಾ ಪರೇ ಅಂತ. ಅವರಿಬ್ಬರನ್ನು ಉಭಯ ಯೋಗರು, ಲಕ್ಷ್ಮೀದೇವಿ ಮತ್ತು ನಾರಾಯಣರನ್ನು ಉಭಯ ಯೋಗರು ಅಂತ ಹೀಗೆ ಶಾಸ್ತ್ರ ಹೇಳ್ತದೆ. ಅಂತಹ ಲಕ್ಷ್ಮೀದೇವಿ ಜೊತೆಗೆ ಎಲ್ಲ ಕಡೆ ಇರ್ತಾನೆ. ಸಹಸ್ರಾಕ್ಷರ ಶಬ್ದ ಹೀಗೆ ಲಕ್ಷ್ಮೀ ರಮಣನಾದ ಭಗವಂತರನ್ನೇ ಹೇಳ್ತದೆ. ಮತ್ತೆ ಎಲ್ಲ ದೇಶ ಕಾಲದಲ್ಲೂ ಇವನು ಗುಣ ಸಮೇತನಾಗಿಯೇ ಇರ್ತಾನೆ. ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಾಗಲಿ ಎಲ್ಲಿಯೇ ಬಂದರೂ ಕೂಡ ಆತ ಸಕಲ ಗುಣ ಸಮೇತನಾಗಿಯೇ ಇರ್ತಾನೆ. ತನ್ನ ಸಹಸ್ರ ಅಂದರೆ ಸಾವಿರಾರು ಅನಂತ ರೂಪಗಳಿಂದ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಹೀಗೆಲ್ಲ ಬೇರೆ ಬೇರೆ ಅರ್ಥಗಳು. ಸಹಸ್ರೈಹಿ ಅಕ್ಷ್ಣೋತಿ, ಅನಂತ ರೂಪಗಳಿಂದ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಅಕ್ಷಾನು ಶಬ್ದಕ್ಕೆ ಹೀಗೆ ನಾಶ ಮಾಡ್ತಾನೆ ಅಂತ ಅರ್ಥ ಇದೆ, ಮತ್ತೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಅರ್ಥ ಇದೆ. ಹೀಗೆಲ್ಲ ಅರ್ಥಗಳಿರೋದ್ರಿಂದ ಈ ಥರ ಬೇರೆ ಬೇರೆ ರೀತಿಯಾದ ಅನುಸಂಧಾನಗಳನ್ನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಣೋರಣುತರೈ ರೂಪೈ ಪಾಣಿಪಾದಾದಿ ಸಂಯುತೈ ಸರ್ವತಃ ಸಂಸ್ಥಿತತ್ವಾದ್ವಾ ಸರ್ವತಃ ಪಾಣಿಪಾದವಾನ್. ಅವನ ಒಂದೇ ರೂಪವೂ ಎಲ್ಲ ಕಡೆ ಇದೆ ಅಂತಲೂ ತಾತ್ಪರ್ಯ ಹೌದು. ಹಾಗೆ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೂಪಗಳೇ ಅವನದ್ದಿವೆ, ಸಣ್ಣ ಸಣ್ಣ ರೂಪಗಳು. ಇದು ಅವನ ವೈಶಿಷ್ಟ್ಯ. ಭಗವಂತ ಅಣುವಿಗಿಂತ ಅಣುವೂ ಹೌದು, ಮಹತ್ಗಿಂತ ಮಹತ್ವೂ ಹೌದಾದ್ರಿಂದ ಅವನ ಅನಂತ ವ್ಯಾಪ್ತವಾದ ರೂಪವೇ ಎಲ್ಲ ಕಡೆ ಇದೆ. ಮತ್ತೆ ಅವನ ಅಣುವಾದ ರೂಪಗಳು ಕೂಡ ಎಲ್ಲ ಕಡೆ ಇವೆ. ಆ ಅಣುವಾದ ರೂಪಗಳಿಗೂ ಕೈ ಕಾಲು ಮೊದಲಾದ ಇಂದ್ರಿಯಗಳು ಎಲ್ಲವೂ ಕೂಡ ಇದ್ದೇ ಇವೆ ಅಂತ ಗೀತಾ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಆತ ಸಹಸ್ರಾಕ್ಷ ಅಂತ ಅನಿಸ್ಕೊಂಡಿದ್ದಾನೆ. ಸಹಸ್ರಾಕ್ಷ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥ ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ 1000 ಕಣ್ಗಳು ಯಾರಿಗಿವೆಯೋ ಆತನಿಗೆ ಅಂತ ಅರ್ಥ ಹೇಳಿದ್ದಾರೆ. ಇದು ಪ್ರಸಿದ್ಧವಾದ ಅರ್ಥ. ಮತ್ತೆ ಪರಾಶರ ಭಟ್ಟರ ಪ್ರಕಾರ ಕೂಡ ಅನಂತವಾದ ಕಣ್ಗಳಿದ್ದವನು. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಕೂಡ ಅನಂತ ಕಣ್ಗಳಿದ್ದವನು ಅಂತ ಅರ್ಥ ಇದೆ. ಸತ್ಯಸಂಧ ಸ್ವಾಮಿಗಳಿಗೂ ಕೂಡ ಅನಂತ ಇಂದ್ರಿಯಗಳು ಉಳ್ಳವನು ಅನ್ನೋ ಅರ್ಥ ಅಭಿಪ್ರೇತ ಅಂತಲೇ ನಾವು ತಿಳ್ಕೊಳ್ಬಹುದು. ಸಹಸ್ರಾಕ್ಷ ಸಹಸ್ರಂ ಅಕ್ಷೀಣಿ ಯಶಸಃ, ಯಾರಿಗೆ ಅನಂತ ಅಕ್ಷಿಗಳು ಕಣ್ಗಳಿವೆಯೋ ಅವನು ಸಹಸ್ರಾಕ್ಷ. ಹೀಗಿದು ಬೇರೆಲ್ಲ ವ್ಯಾಖ್ಯಾನಕಾರರು ಏನೇನು ಸಹಸ್ರಾಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಅಂತನ್ನೋದನ್ನ ನಾವು ನೋಡಿದಂತಾಯಿತು. ಸಹಸ್ರಾಕ್ಷ ಅನ್ನೋ ಶಬ್ದ ನಾವೀಗಾಗಲೇ ನೋಡಿದಂತೆ ಕ್ಷಣು ಹಿಂಸಾಯಂ ಅನ್ನೋ ಧಾತುವಿನಿಂದಲೂ ನಿಷ್ಪನ್ನ ಆಗ್ತದೆ. ಮತ್ತೆ ಅಕ್ಷು ವ್ಯಾಪ್ತವನು ಧಾತುವಿನಿಂದಲೂ ನಿಷ್ಪನ್ನ ಆಗ್ತದೆ. ಶತ್ರುಗಳನ್ನು ಸದೆ ಬಡಿಯುವವನು ಅಂತನೂ ಹೌದು, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂಥವನು ಅಂತನೂ ಹೀಗೆ ಹೌದು ಅವನು. ಆದ್ದರಿಂದ ಮಹಾನ್ ಅನ್ನೋ ಶಬ್ದವು ಕೂಡ ಮಹಾಪೂಜಾಯ ನಮ್ಮಿಂದ ಪೂಜಿತನಾದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಉಗ್ರ ಶತ್ರು ಭಯಂಕರನಾದವನು. ಅದಲ್ಲದೆ ಉಗ್ರರಾದಂಥ ಜಗತ್ತಿನ ಪ್ರಳಯಕರರಾದಂಥ ಬ್ರಹ್ಮರುದ್ರಾದಿಗಳನ್ನು ಇವನು ಗ್ರಸತಿ, ಉಚ್ಚರಾದವರನ್ನು ಉಚ್ಚಾನಪಿ ಗ್ರಸತಿ ಇದು ಉಗ್ರಹ. ಜಗತ್ತಿಗೆ ಎಲ್ಲ ದೃಷ್ಟಿಯಿಂದಲೂ ದೊಡ್ಡವರು ಬ್ರಹ್ಮರುದ್ರಾದಿಗಳು, ಅವರನ್ನು ಕೂಡ ಗ್ರಸತಿ. ಆದ್ದರಿಂದ ಈತ ಉಗ್ರ. ಶತ್ರುಗಳು ನಮ್ಮ ಮೇಲೆ ದಂಡೆತ್ತಿ ಬರ್ತಿದ್ದಾರೆ. ಇದೆಲ್ಲ ಕೇವಲ ಬಾಹ್ಯ ಶತ್ರುಗಳು, ರಾಜರು ಯಾರೋ ಹೇಳುವಂಥ ಮಾತು ಅಂತಷ್ಟು ಮಾತ್ರ ನಾವು ಅನುಸಂಧಾನ ಮಾಡಬಾರ್ದು. ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಮನುಷ್ಯನಿಗೆ ಅವನು ರಾಜ ಅಲ್ಲದೆ ಹೋದರೂ ಶತ್ರುಗಳು ಇದ್ದೇ ಇರ್ತಾರೆ. ಅವನ ಸಮಾಜದಲ್ಲಿ ಅವನನ್ನು ಬಾಧೆಗೀಡು ಮಾಡುವಂತಹ, ತಿಳಿಯದೆಯೋ ಅವನಿಗೆ ತೊಂದರೆ ಕೊಡುವಂತಹ ಶತ್ರುಗಳು ಅವನಿಗೂ ಇದ್ದೇ ಇರ್ತಾರೆ. ಹೊರಗೂ ಇರ್ತಾರೆ, ಅವನ ಮನೆಯೊಳಗೆ ಅವನ ಸುತ್ತಮುತ್ತಲೂ ಕೂಡ ಹೀಗೆಲ್ಲರೂ ಕೂಡ ಇದ್ದೇ ಇರ್ತಾರೆ. ಅಲ್ಲಿ ಶತ್ರುಗಳು ಇಲ್ಲಿ ತೊಂದರೆ ಮಾಡುವಂಥವ್ರು, ನಮಗೆ ಕೇಡು ಬಗೆಯುವಂಥವ್ರು ಅಂತಲೇ ನಾವೆಲ್ಲ ಕಡೆ ಅರ್ಥ ಮಾಡಬೇಕಾಗಿಲ್ಲ.
ಸ್ಪೃಧ ಅಂದರೆ ನಮ್ಮ ಜೊತೆಗೆ ಸ್ಪರ್ಧೆ ಮಾಡುವವರು, ಯಾವುದೇ ಸಕಾರಣವಿಲ್ಲದೆ ಸ್ಪರ್ಧೆ ಮಾಡಿ ನಮ್ಮನ್ನು ತೊಂದರೆಗೀಡು ಮಾಡುವಂಥವ್ರು. ಹಿಂಸೆ ಮಾಡದೇ ಇರಬಹುದು, ಆದರೆ ಸ್ಪೃಧ ಅನ್ನೋ ಶಬ್ದದಿಂದ ರೈವಲ್ಸ್ ಅಂತೇನು ಇಂಗ್ಲೀಷಲ್ಲಿ ಅಂತಾರೆ, ವಿರೋಧಿಗಳು, ಅವರನ್ನು ನಾವು ಮಣಿಸ್ಬೇಕಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ನೀನು ತೊಂದರೆ ಕೊಡಬಾರ್ದು, ನಮಗೆ ಯಾವುದೇ ರೀತಿಯಾದ ವಿಘ್ನ ಬರದೇ ಇರಲಿ ಅಂತ ಅದರ ಪ್ರಾರ್ಥನೆ. ನಮ್ಮ ಜೊತೆಗೇ ಇದ್ದು ನಮ್ಮ ಜೊತೆ ಸ್ಪರ್ಧಿಸುವವರು ಕೇಡು ಬಗೆದೇ ಇರಬಹುದು. ಗೀತಾದಲ್ಲಿ ಸುಹೃತ್, ಮಿತ್ರ, ಉದಾಸೀನ ಇತ್ಯಾದಿ ಶಬ್ದಗಳಿಂದ ಹೇಳ್ತಾರೆ. ಸುಹೃತ್ ಅಂದರೆ ನಮಗೆ ಸಮಾನವಾದ ಅಭಿಪ್ರಾಯ ಇದ್ದವನು, ಮಿತ್ರ ಅಂದರೆ ನಮ್ಮನ್ನು ರಕ್ಷಿಸುವಂಥವನು. ಹೀಗೆ ಬೇರೆ ಬೇರೆ ಥರದ ಅರ್ಥಗಳು ಅದಕ್ಕೆಲ್ಲ ಬರ್ತವೆ. ಕೆಲವರು ನಮ್ಮ ಜೊತೆಗಿರ್ತಾರೆ, ನಮಗೆ ಒಳ್ಳೆಯದನ್ನು ಬಗೀತಾರೆ. ಇನ್ನು ಕೆಲವರು ನಮ್ಮ ಜೊತೆಗಿರ್ತಾರೆ ಆದರೆ ಒಳ್ಳೆಯದನ್ನು ಬಗೀತಿರೋದಿಲ್ಲ. ಇಂಥವ್ರದವರು ಇಂಥ ಎಲ್ಲ ಅನೇಕ ಥರದ ವ್ಯಕ್ತಿಗಳನ್ನು ನಾವು ಕಾಣಬೇಕಾಗ್ತದೆ. ಹಾಗಾಗಿ ಸ್ಪೃಧ ಅಂದರೆ ಕೇವಲ ನಮ್ಮ ಸ್ಪರ್ಧಿಗಳು, ಆ ಅರ್ಥನೂ ಇಟ್ಕೋಬಹುದು, ಶತ್ರುಗಳೇ ಏನಾಗಬೇಕಾಗಿಲ್ಲ. ಅಮಿತ್ರಸ್ಯ ಶತ್ರೋಹ ಮನ್ಯುಂ ಯುದ್ಧೋದ್ಯಮಂ ಯುದ್ಧ ಉದ್ಯಮಂ, ಯುದ್ಧಕ್ಕಾಗಿ ಆತ ಮಾಡುವಂಥ ಒಂದು ಪ್ರಯತ್ನ. ಮಿತ್ರ ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥವನು. ಮಿನೋತಿ ತ್ರಾಯತೆ ಚೇತಿ ಮಿತ್ರಂ ತನ್ಮಿತ್ರಂ ಅಭಿಧೀಯತೆ ಅಂತ ಮಹಾಭಾರತದ ಉಲ್ಲೇಖ ಇದೆ. ಅಮಿತ್ರ ಅಂದರೆ ನಮ್ಮನ್ನು ರಕ್ಷಿಸದವನು, ಅಂದರೆ ನಮಗವನು ಕೇಡು ಬಗಿಬಹುದು, ಕೇಡು ಬಗಿದೇನೂ ಇರಬಹುದು, ತನ್ನಷ್ಟಕ್ಕೆ ತಾನು ಇದ್ದವನು ಇರಬಹುದು. ಅಂಥವ್ರ ಎಲ್ಲ ಪ್ರಯತ್ನಗಳನ್ನು ವ್ಯರ್ಥ ಮಾಡು. ಒಟ್ಟಾರೆ ಒಳ ಹೊರಗೆ ಇರುವಂಥ ಎಲ್ಲ ಶತ್ರುಗಳನ್ನು ಕೂಡ ದೂರ ಮಾಡು, ಅದು ಮುಖ್ಯ. ಅಭಿಯುಕ್ತಗಳು, ಅಭಿಯೋಗ, ಆಗ್ರಹದಿಂದ ನಮ್ಮ ಮೇಲೆ ದಂಡೆತ್ತಿ ಬರುವಂಥವರು, ನಮಗೆ ಹಾನಿ ಮಾಡುವವರು, ಅವರೆಲ್ಲರನ್ನೂ ನಾಶಪಡಿಸುವಂತ ಅದರ ತಾತ್ಪರ್ಯ ಆಗ್ತದೆ. ಸಹಸ್ರಾಕ್ಷ ಎಂಬ ಶಬ್ದ ಅದು ವ್ಯಾಪ್ತ ಅನ್ನೋ ಅರ್ಥವನ್ನು ಕೂಡ ಹೇಳುವುದರಿಂದ ನಮ್ಮ ಈ ಹಿಂದಿನ ಎಲ್ಲ ಜನ್ಮಗಳಲ್ಲಿಯೂ ಕೂಡ ಇದು ನಮಗೆ ಮುಖ್ಯ ಆಗಬೇಕು. ನಾವು ಆ ಶಬ್ದವನ್ನು ಕೇಳಿದಾಗ ಅದರಿಂದ ನಮಗೆ ಬರುವಂಥ ಅರ್ಥ ಏನಿದೆ, ಅದು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ಮನಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಗಮನಿಸಿ ಅದು ನಮಗೊಂದು ನಿರ್ದಿಷ್ಟವಾದಂಥ ಅರ್ಥವನ್ನು ಹೇಳ್ತಿರ್ತದೆ. ಅದಕ್ಕಾಗಿ ಸಹಸ್ರಾಕ್ಷ, ಸಹ ನಮ್ಮ ಜೊತೆಗೇನೆ ಹಿಂದಿನ ಸಾವಿರಾರು ಜನ್ಮಗಳಲ್ಲೂ ಕೂಡ, ಹಿಂದಿನ ಎಲ್ಲ ಜನ್ಮಗಳಲ್ಲೂ ಸಹ ನಮ್ಮ ಜೊತೆಗೇನೆ ಸರತಿ ಈ ಭಗವಂತ ಇದ್ದಾನೆ. ಮತ್ತೆ ಆ ಕ್ಷಣವತಿ, ನಮಗೆ ಬಂದಿರುವಂಥ ಆಪತ್ತುಗಳೆಲ್ಲ ಅವನು ಪರಿಹರಿಸ್ತಾನೆ ಇದ್ದಾನೆ. ಇನ್ನು ಮುಂದೆಯೂ ಕೂಡ ಎಲ್ಲ ಜನ್ಮಗಳಲ್ಲೂ ನಮ್ಮ ಜೊತೆಗೇ ಇರ್ತಾನೆ, ಇದ್ದು ನಮ್ಮನ್ನು ಆತ ಕಾಪಾಡ್ತಾನೆ. ಆ ದೃಷ್ಟಿಯಿಂದಲೂ ಆತ ಸಹಸ್ರಾಕ್ಷ. ಹಿಂದಿನ ಎಲ್ಲ ಜನ್ಮಗಳಲ್ಲೂ ಅಷ್ಟೇ ಅಲ್ಲ, ಈಗಿನ ಜನ್ಮದಲ್ಲೂ ಕೂಡ ಆತ ನಮ್ಮ ಜೊತೆಗಿದ್ದೇ ಇದ್ದಾನೆ. ಮತ್ತೆ ಸಾವಿರಾರು ರೂಪಗಳಿಂದ ಸಾವಿರಾರು ವ್ಯಕ್ತಿಗಳಲ್ಲಿ ಇದ್ದಾನೆ. ಎಲ್ಲ ವ್ಯಕ್ತಿಗಳಲ್ಲಿಯೂ ಕೂಡ ಬೇರೆ ಬೇರೆ ರೂಪದಿಂದಲೇ ಆತ ಇದ್ದು ಅವರೆಲ್ಲರನ್ನೂ ಕಾಪಾಡ್ತಾನೆ. ಹೀಗೆ ಅದು ಅಕ್ಷ ಅಂದರೆ ವ್ಯಾಪ್ನೋತಿ ಅನ್ನೋ ಅರ್ಥ, ಮತ್ತೆ ಕ್ಷಣೋತಿ ಅಂದರೆ ನಾಶ ಮಾಡ್ತಾನೆ ಅಂತ ಅರ್ಥ. ಹೀಗೆ ನಮಗೆ ಬೇಕಾದಂಥ ಅನುಸಂಧಾನಗಳೆಲ್ಲವನ್ನೂ ಕೂಡ ಅದು ಹೇಳೇ ಹೇಳ್ತದೆ. ಈ ಧಾತು, ಇವೆರಡು ಧಾತುಗಳು ಮತ್ತೆ ನಿರ್ದಿಷ್ಟವಾಗಿ ಆ ಶಬ್ದ. ಮನ್ಯು ಅನ್ನೋ ಶಬ್ದಕ್ಕೆ ಈ ಒಂದು ಯಜ್ಞ ಅಂತ ಕೂಡ ಅರ್ಥ ಇದೆ. ಅಮಿತ್ರಸ್ಯ ಮನ್ಯುಂ ವ್ಯಥಯ. ಮನ್ಯು ಅನ್ನೋ ಶಬ್ದಕ್ಕೆ ಕೇವಲ ಕೋಪ ಅಂತ ಅರ್ಥ ಅಲ್ಲ, ಮನ್ಯು ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಕೂಡ ಅರ್ಥ ಇರೋದ್ರಿಂದ ನಮ್ಮ ಎದುರಾಳಿಯ, ನಮ್ಮ ಶತ್ರು ಏನಿದ್ದಾನೆ ಅವನ ಯಜ್ಞವನ್ನು ನೀನು ನಾಶಪಡಿಸ್ಬೇಕು. ಅವನ ಯಜ್ಞ ಅಂದರೆ ಜೀವನ ಅನ್ನುವುದೇ ಒಂದು ಯಜ್ಞ. ಆ ಜೀವನ ಅನ್ನೋ ಯಜ್ಞವನ್ನು ನೀನು ವಿಫಲ ಮಾಡು. ನಮ್ಮ ಜೀವನ ಅನ್ನೋ ಯಜ್ಞ ಏನಿದೆ, ನಾವು ನಿನ್ನ ಭಕ್ತರಾದ್ದರಿಂದ ನಮ್ಮ ಜೀವನ ಅನ್ನೋದು ವಿಷ್ಣು ಪೂಜಾರ್ಥಿಗಾಗಿ ಇರೋದು. ಪುರುಷೋ ವಾವಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳಿರೋದ್ರಿಂದ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಯಜ್ಞವೇ ನಮ್ಮ ಜೀವನ. ಆದ್ದರಿಂದ ಈ ಜೀವನಕ್ಕೆ ಅರಿಷ್ಯನ್, ಯಾವುದೇ ರೀತಿಯಾದ ಬಾಧೆ ವಿಘ್ನ ತಂದೊಡ್ಡಬೇಡ. ಆದರೆ ಅಮಿತ್ರ ಆದವನೇನಿದ್ದಾನೆ, ನಮ್ಮ ಎದುರಾಳಿ ಶತ್ರು, ಅವನ ಮನ್ಯು ಅಂದರೆ ಯಜ್ಞ. ಆ ಯಜ್ಞ ಅಂತ ಅನ್ನೋದು ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಅಂಥದ್ದಲ್ಲ ಅದು.
ಅವನ ಜೀವನ ಅನ್ನೋದು ಸುಖಭೋಗಕ್ಕಾಗಿ ಇರುವಂಥದ್ದು. ಅವನ ಆ ಯಜ್ಞವನ್ನು ನಾಶ ಮಾಡು ಅಂತ ಹೀಗರ್ಥ. ಈ ಕಾಮಕ್ರೋಧಾದಿ ಶತ್ರುಗಳೇನಿವೆ ನಮ್ಮೊಳಗೆ ಇರುವಂಥವು, ಈಗ ಭಾಗವತ ತಾತ್ಪರ್ಯದಲ್ಲೆಲ್ಲ ಬಂದಿರುವಂಥ ಒಬ್ಬ ವ್ಯಕ್ತಿ, ನಾನು ಅಥವಾ ನೀವು, ಅವ್ರು ಯಾರೋ ಒಬ್ಬ ವ್ಯಕ್ತಿ, ಇವರೇನು ಇರ್ತಾರೆ, ಒಬ್ಬನೇ ವ್ಯಕ್ತಿ ಇರೋದಿಲ್ಲ. ಅವನ ಒಳಗೇನೆ ಒಂದು ಸಾತ್ವಿಕ ಜೀವ, ಒಂದು ರಾಜಸ ಜೀವ, ಒಂದು ತಾಮಸ ಜೀವ, ಇವೆಲ್ಲ ಇದ್ದೇ ಇರ್ತವೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಪ್ರತ್ಯೇಕ, ತಾನೊಂದೇ ಜೀವ ಅಲ್ಲ, ಅನೇಕ ಜೀವಗಳ ಒಂದು ಕಾಂಬಿನೇಷನ್ನೇ ಅದು. ಜೀವನವನ್ನು ಭಗವತ್ ಪೂಜಾಗಾಗಿ ಮೀಸಲಾಗಿಟ್ಟು ಅದನ್ನು ಸಾರ್ಥಕವಾಗಿ ಕಳೀಬೇಕು ಅಂತ ಒಂದು ನಮ್ಮ ವ್ಯಕ್ತಿತ್ವದ ಒಂದು ಮಗ್ಗುಲು ಹೇಳ್ತಾ ಇದ್ರೆ, ಮತ್ತೊಂದು ಮಗ್ಗುಲು ಅದನ್ನು ಸುಖಭೋಗಕ್ಕಾಗಿ ಕಳೀಬೇಕು ಅಂತ ಹೊರಟಿರ್ತದೆ. ಅದಕ್ಕಾಗಿ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಮಗ್ಗುಲು, ನಮ್ಮಲ್ಲಿರುವಂತಹ ರಾಜಸ ತಾಮಸ ಜೀವ, ಅದು ಒಂದು ಮನ್ಯು, ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೊರಟಿದೆ. ಭೋಗಕ್ಕಾಗಿ ಇರುವಂತಹ ಒಂದು ಜೀವನ ಅದರದ್ದು. ದುರ್ಯೋಧನ ಮಾಡಿದಂತಹ ಪೌಂಡರಿಕ ಯಜ್ಞದಂತೆ ಆ ಯಜ್ಞವನ್ನು ನೀನೀಗ ನಾಶ ಮಾಡಬೇಕಾಗಿದೆ. ಆ ಮೂಲಕ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಜೀವನವನ್ನೇ ನೀನು ಕಾಪಾಡಬೇಕು. ಭೋಗಕ್ಕಾಗಿ ಮಾಡುವ ಎಲ್ಲ ಪ್ರಯತ್ನಗಳನ್ನು ಕೂಡ ನಾಶ ಮಾಡಬೇಕು. ಅಮಿತ್ರಸ್ಯ ಮನ್ಯುಂ ವ್ಯಥಯ ಅನ್ನೋದ್ರಿಂದ ನಮ್ಮದೇ ವ್ಯಕ್ತಿತ್ವ ಏನೊಂದು ಐಷಾರಾಮ ಜೀವನವನ್ನು, ಸುಖ ಭೋಗವನ್ನು ಬಯಸ್ತದೆ, ಆ ನಮ್ಮ ವ್ಯಕ್ತಿತ್ವದ ಆ ಪ್ರಯತ್ನವನ್ನು ನೀನು ನಾಶ ಮಾಡಬೇಕು ಅಂತಂತ ಅನುಸಂಧಾನ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ. ಹಿಂದಿನ ಅನೇಕ ಜನ್ಮಗಳಲ್ಲೆಲ್ಲವೂ ಕೂಡ ನೀನು ನನ್ನ ಜೊತೆಗೆ ಇದ್ದಿರುವುದರಿಂದ ಹಿಂದೆ ನಾನಾ ಥರದ ಸುಖ ಭೋಗ ಇತ್ಯಾದಿಗಳೆಲ್ಲವನ್ನೂ ನಾವು ಅನುಭವಿಸಿ ಬಿಟ್ಟಿದ್ದೇವೆ. ಯಾವುದೂ ಹೊಸದಲ್ಲ, ಅದು ಮಹಾಭಾರತದಲ್ಲೇ ಬಂದಿದೆ. ಒಬ್ಬ ಯೋಗಿ ತನ್ನ ಕಥೆಯನ್ನು ಹೇಳ್ತಾರೆ. ನಾನಾ ಥರದ ಸುಖ ದುಃಖ ಎಲ್ಲವನ್ನೂ ಕೂಡ ನಾನು ಅನುಭವಿಸಿ ಆಗಿದೆ, ಆದ್ದರಿಂದ ನನಗೆ ಈ ಜನ್ಮದಲ್ಲಿ ಇಂಥದ್ದೊಂದು ನಿರ್ಲಿಪ್ತ ಸ್ಥಿತಿ ಬಂದಿದೆ ಅಂತ ಅವನು ಹೇಳ್ತಾನೆ. ವಿವಿಧೈ ಕರ್ಮಭಿಸ್ತಾತ ಪುಣ್ಯಯೋಗ ಇಷ್ಟ ಕೇವಲೈ ಗಚ್ಚಂತೀಹಂ ಗತಿಂ ಮತ್ಯಾಹ ದೇವಲೋಕೆ ಸಂಸ್ಥಿತಂ. ನಾನಾ ಥರದ ಕರ್ಮಗಳನ್ನು ಮಾಡ್ತಾರೆ ಈ ಜೀವರು. ಅದರಿಂದ ಕೆಲವು ಬಾರಿ ಸ್ವರ್ಗಕ್ಕೆ, ಕೆಲವು ಬಾರಿ ನರಕಕ್ಕೆ, ಹೀಗೆಲ್ಲ ಕಡೆ ಹೋಗ್ತಾರೆ. ನ ಕ್ವಚಿತ್ ಸುಖಮತ್ಯಂತಂ ನ ಕ್ವಚಿತ್ ಶಾಶ್ವತೀಂ ಸ್ಥಿತಿಂ. ಎಲ್ಲಿಯೂ ಶಾಶ್ವತವಾದ ಸುಖನೂ ಸಿಗೋದಿಲ್ಲ, ಶಾಶ್ವತವಾದ ನೆಲೆಯೂ ಸಿಗೋದಿಲ್ಲ. ಅಶುಭಾಗತೆಯ ಪ್ರಾಪ್ತಾ, ನಾನಾ ಥರದ ಅಶುಭಗಳನ್ನು ನಾವು ಹೊಂದೇ ಇದ್ದೀವಿ. ಕಾಮಮನ್ಯು ಪರೀತೇನ, ಕಾಮ ಅಂದರೆ ಅಪೇಕ್ಷೆಗಳು, ರಾಗಗಳು, ಮನ್ಯು ಅಂದರೆ ಸಿಟ್ಟು, ತೃಷ್ಣ ಅಂದರೆ ದುರಾಸೆ. ಅದರಿಂದ ಮತ್ತೆ ಪುನಃ ಪುನಶ್ಚ ಮರಣಂ ಜನ್ಮಚೇವ ಪುನಃ ಪುನಃ. ಸುಖಾನಿ ಚ ವಿಚಿತ್ರಾಣಿ ದುಃಖಾನಿ ಚ ಮಯಾನಕ. ನಾನಾ ಥರದ ಸುಖಗಳನ್ನು ಅನುಭವಿಸಿದ್ದೇನೆ, ನಾನಾ ಥರದ ದುಃಖಗಳನ್ನು ಅನುಭವಿಸಿದ್ದೇನೆ. ಹಿಂದೆ ಅನೇಕ ಜನ್ಮಗಳಲ್ಲಿ ಸಹ ನಮ್ಮ ಜೊತೆಗೆ ನೀನು ಇದ್ದವನಾದ್ದರಿಂದ ನಾನೇನು ಸುಖ ಅನುಭವಿಸಿದ್ದೀನಿ, ಏನು ದುಃಖ ಅನುಭವಿಸಿದ್ದೇನೆ ಅನ್ನುವುದೆಲ್ಲ ನಿನಗೆ ಗೊತ್ತಿದ್ದೇ ಇದೆ. ನನ್ನ ಏಳು ಬೀಳುಗಳು ಎಲ್ಲವೂ ಕೂಡ ನಿನಗೆ ಗೊತ್ತೇ ಇರುವುದರಿಂದ ನೀನು ಈಗ ಮತ್ತೆ ನಾನು ಸುಖಾನುಭವಕ್ಕಾಗಿ, ಒಂದು ವೈಭವದ ಜೀವನಕ್ಕಾಗಿ, ಲೋಲುಪ ಜೀವನಕ್ಕಾಗಿ ಮಾಡುವ ಪ್ರಯತ್ನಗಳು ನನ್ನ ಕಡೆಯಿಂದ ಏನಾದರೂ ನಡೆದರೆ ಅವುಗಳನ್ನು ನೀನು ವಿಫಲಗೊಳಿಸಬೇಕು. ಅಂತಹ ಪ್ರಯತ್ನಗಳನ್ನು ವಿಫಲಗೊಳಿಸಿ ಭಗವಂತನ ಪೂಜೆಗಾಗಿ, ನಿನ್ನ ಪೂಜೆಗಾಗಿ ನನ್ನ ಯಜ್ಞ ನಡೀಬೇಕು, ನನ್ನ ಜೀವನವೆಂಬ ಯಜ್ಞ ನಡೀಬೇಕು, ಹಾಗೆ ನೀನು ಮಾಡಿಸ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ಒಂದು ಸಂದೇಶ ಈ ಮಂತ್ರದಲ್ಲಿದೆ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಅಭಿಯುಜ, ಅಭಿಯೋಗ ಅಂದರೆ ಒಂದು ತಾತ್ಪರ್ಯ, ಒಂದು ಆಗ್ರಹ, ತನಗೆ ಬೇಕಾದನ್ನೇ ಮಾಡಬೇಕಾದದ್ದು, ಅದನ್ನೇ ಮಾಡ್ತೀನಿ ಅನ್ನುವಂಥ ಒಂದು ಪ್ರವೃತ್ತಿ. ಅಂಥ ಪ್ರವೃತ್ತಿ ಉಳ್ಳ ಎಲ್ಲ ದುಷ್ಟಶಕ್ತಿಗಳನ್ನು, ನಮ್ಮ ದುಷ್ಪ್ರವೃತ್ತಿಗಳನ್ನು ನೀನು ನಿನ್ನ ಮಹಿಮೆಯಿಂದ ನಾಶ ಮಾಡಬೇಕು. ಸ್ವಾರಸ್ಯ, ಅವರು ಉಳಿದವರೆಲ್ಲ ಸ್ತುತಿ ಬಿಹಿ ಅಂತ ಅರ್ಥ ಮಾಡಿದ್ದಾರೆ. ನನ್ನ ಸ್ತೋತ್ರವನ್ನು ಕೇಳಿ ನೀನು ಇದನ್ನೆಲ್ಲ ನಾಶ ಮಾಡಬೇಕು ಅಂತ. ನೀನು ನಿನ್ನ ಮಹಿಮೆಯಿಂದ ಇದನ್ನು ಮಾಡಬೇಕಷ್ಟೆ. ನನ್ನ ಸ್ತೋತ್ರವನ್ನು ಕೇಳಿ ಈ ಎಲ್ಲ ಅನುಗ್ರಹವನ್ನು ನೀನು ಮಾಡಬೇಕು ಅನ್ನೋದಕ್ಕೆ ನಾನೇನು ಮಹಾಸ್ತೋತ್ರ ಮಾಡಬಲ್ಲೆ, ನಾನೇನು ಮಹಾಕರ್ಮ ಜ್ಞಾನ ಸಂಪಾದನೆ ಮಾಡಬಲ್ಲೆ, ನನ್ನ ಶಕ್ತಿಯಿಂದ ಇದಾಗುವಂಥ ಕೆಲಸ ಅಲ್ಲ. ನಾನು ಸಂಪಾದನೆ ಮಾಡಬೇಕಾದಷ್ಟು ಜ್ಞಾನವನ್ನೂ ಸಂಪಾದಿಸಿಲ್ಲ, ಮಾಡಬೇಕಾದಷ್ಟು ಕರ್ಮಗಳನ್ನೂ ಮಾಡಲಿಲ್ಲ, ಅಷ್ಟು ಸ್ತೋತ್ರಗಳನ್ನೂ ಮಾಡಲಿಲ್ಲ. ನಿನ್ನ ಮಹಿಮೆಯಿಂದ ಇದಾಗಬೇಕಷ್ಟೆ.
ನಿನ್ನ ಮಹಿಮೆ ಅಂದರೆ ಶತ್ರುಗಳನ್ನು ದೂರ ಇಡು, ನನ್ನನ್ನು ಮೇಲೆತ್ತು. ಅದಕ್ಕಾಗಿ ಊತಿ ಅನ್ನೋದಕ್ಕೆ ಮಹಿಮೆ ಲೀಲೆ ಅಂತ ಹೀಗೆ ಅರ್ಥ ಮಾಡಿರೋದು. ಮಹಾನ್ ಅನ್ನೋ ಶಬ್ದದಿಂದಲೇ ನೀನು ಮಹೀಯತೆ ಮಹತಿಚ, ನಮ್ಮ ಪೂಜಾ ಸ್ವೀಕಾರ ಮಾಡುವವನು ನೀನು ಅಂತ ಅರ್ಥ ಅದಕ್ಕಿರೋದರಿಂದ, ಮಹಾನ್ ಅಂದರೆ ಬರೀ ದೊಡ್ಡವನು ಅಂತಲ್ಲ, ಮಹ್ಯತೆ ಮಹಾಪೂಜಾಯಾಮ ಅಂತ ಧಾತು, ಆ ಅರ್ಥ ಇರೋದ್ರಿಂದ ನಿನ್ನ ಪೂಜೆಗಾಗಿ ನಮ್ಮ ಜೀವನವನ್ನು ಮೀಸಲಿಡಬೇಕು ಅಂತ ನಾವು ತೀರ್ಮಾನಿಸಿದ್ದೀವಿ ಅನ್ನೋದು ಮಹಾನ್ ಅಂತ ಭಗವಂತನ ಸ್ತೋತ್ರ ಮಾಡಿದ್ರಿಂದಲೇ ಗೊತ್ತಾಗ್ತದೆ. ಹೀಗೆ ಆ ಶಬ್ದಗಳನ್ನು ನಮ್ಮ ಅನುಸಂಧಾನಕ್ಕೆ ತಕ್ಕಂತೆ ಒಗ್ಗಿಸ್ಕೊಳ್ಬಹುದು ಅಂತ ಕಾಣಿಸ್ತದೆ. ಹೀಗೆ ಇಷ್ಟು ಮಹತ್ವವುಳ್ಳಂಥದ್ದು ಈ ಮಂತ್ರ. ಆ ಮಂತ್ರದ ಸಂಕ್ಷಿಪ್ತ ರೂಪವಾದ ಸಹಸ್ರಾಕ್ಷ ಅನ್ನೋ ನಾಮದ ಶ್ರವಣದೊಂದಿಗೆ ಈ ಭಾಗವು ಕೂಡ ಸಮಾಪ್ತವಾಗಿದೆ.